ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇನ್ನೇನು 3 ದಿನಗಳು ಕಾಲ ಉಳಿದಿದೆ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗೆ. ದಯವಿಟ್ಟು ರಾತ್ರಿ ಹಗಲು ಓದಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ, ಅಂಕಗಳನ್ನು ಹೆಚ್ಚಿಸಿಕೊಳ್ಳಿ ಹಾಗೂ ಎಕ್ಸಾಮಿಗೆ ಖುಷಿಯಾಗಿ ಹೋಗಿ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ನಾವು ದಾವಣಗೆರೆ ಜಿಲ್ಲೆಯ, ಶಿವಮೊಗ್ಗ ಜಿಲ್ಲೆಯ, ಬೆಂಗಳೂರು ನಾರ್ತ್, ಬೆಂಗಳೂರು ಸೌತು, ಮೈಸೂರು, ಧಾರವಾಡ ಈ ರೀತಿಯಾಗಿ ಹಲವಾರು ಜಿಲ್ಲೆಗಳ ಟೈಮ್ ಟೇಬಲ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಈಗ ಹಾವೇರಿ ಜಿಲ್ಲೆಯಿಂದ ಒಂದು ಟೈಮ್ ಟೇಬಲ್ ಸಿಕ್ಕಿದೆ, ಅದು ಕೂಡ ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತೀವಿ. ಉದ್ದೇಶ ಇಷ್ಟೇ, ಬಹಳ ಜನ ವಿದ್ಯಾರ್ಥಿಗಳು ಸ್ವಲ್ಪ ನೆಗ್ಲಿಜೆನ್ಸಿನಲ್ಲಿರ್ತಾರೆ. ನೋಡ್ರೋ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಬಹಳ ಅಂದರೆ ಬಹಳ ಮುಖ್ಯವಾಗಿರುವಂಥದ್ದು, ಸ್ಪೆಷಲ್ಲಾಗಿ ಲ್ಯಾಂಗ್ವೇಜು ಹಾಗೂ ವಿತೌಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳಿಗೆ. ಬನ್ನಿ ಸರ್ ನೋಡ್ತಾ ಹೋಗೋಣ. ನಾವೀಗ 10/10ಕ್ಕೆ ಅಂದರೆ ಇದೇ ತಿಂಗಳ 10ನೇ ತಾರೀಕು ಹಿಸ್ಟ್ರಿ ಹಾಗೂ ಫಿಸಿಕ್ಸ್ ಎಕ್ಸಾಮು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಏನಂತೀರ ನಮ್ಮ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಇರುತ್ತೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ 11/10/2025 ಅಂತ ಹೇಳಿದರೆ ಕನ್ನಡ, ಉರ್ದು, ಸಂಸ್ಕೃತ ಈ 3 ಎಕ್ಸಾಮ್ಗಳು 11ನೇ ತಾರೀಕು ಇದೇ ತಿಂಗಳು ಶನಿವಾರದ ದಿನ ಇರುತ್ತೆ. 12ಕ್ಕೆ ರಜಾ. ನಂತರದಲ್ಲಿ 13ನೇ ತಾರೀಕು ಸೋಷಿಯಾಲಜಿ ಹಾಗೂ ಕೆಮಿಸ್ಟ್ರಿ ಎಕ್ಸಾಮ್ಗಳು ಇರುತ್ತವೆ. 14ನೇ ತಾರೀಕು ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತೆ ಕನ್ನಡದಲ್ಲಿ ಓದಬೇಕೇನ್ರಪ್ಪ, ಸಮಾಜಶಾಸ್ತ್ರ, ರಸಾಯನಶಾಸ್ತ್ರ ಅಂತ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. 14ನೇ ತಾರೀಕು ಆಪ್ಷನಲ್ ಕನ್ನಡ ಇದೆ, ಲೆಕ್ಕಶಾಸ್ತ್ರ ಇದೆ ಹಾಗೂ ಗಣಿತ ಪರೀಕ್ಷೆಗಳು ಇರುವಂಥದ್ದು. 15ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಅಂದರೆ ಹಾವೇರಿನವರಿಗೆ ಏನಂತೀರ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ದಾವಣಗೆರೆ ಜಿಲ್ಲೆಯಲ್ಲಿ 8ನೇ ತಾರೀಕಿನಿಂದಲೇ ಮಿಡ್ ಟರ್ಮ್ ಎಕ್ಸಾಮ್ ಇದೆ. 99% ಎಲ್ಲ ಕಡೆ 9ನೇ ತಾರೀಕಿಂದ ಮಿಡ್ ಟರ್ಮ್ ಎಕ್ಸಾಮ್ ಇದೆ. ಇಲ್ಲಿ ಹಾವೇರಿನಲ್ಲಿ 10ನೇ ತಾರೀಕಿನಿಂದ ಇರುವಂಥದ್ದಾಗಿರುತ್ತೆ. ಎಲ್ಲರಿಗೂ ಕೂಡ 99% ಪ್ರಶ್ನೆ ಪತ್ರಿಕೆಗಳು ಅವರ ಕಾಲೇಜಲ್ಲಿ ಪ್ರಿಪೇರ್ ಮಾಡಲ್ಲ, ಡಿಸ್ಟಿಕ್ ವೈಸ್ ಕ್ವಶನ್ ಪೇಪರ್ಗಳು ಬರುತ್ತವೆ. ಎಕನಾಮಿಕ್ಸು ಹಾಗೂ ಬಯೋ ಬಂದು 16ನೇ ತಾರೀಕು ಇದೇ ತಿಂಗಳ 16ನೇ ತಾರೀಕಿಗೆ ಇರುತ್ತೆ, ಗುರುವಾರದ ದಿನ. ಎಕನಾಮಿಕ್ಸ್, ಅರ್ಥಶಾಸ್ತ್ರ ಹಾಗೂ ಜೀವಶಾಸ್ತ್ರ. ನೆಕ್ಸ್ಟು ಶುಕ್ರವಾರದ ದಿನ 17/10 ಅಂದರೆ ಯಾವುದು ಬಿಸ್ನೆಸ್ ಸ್ಟಡೀಸ್ ಅಂತ ಹೇಳಿದರೆ ವ್ಯವಹಾರ ಅಧ್ಯಯನ ಅಂತ, ಎಜುಕೇಷನ್ ಅಂದರೆ ಶಿಕ್ಷಣಶಾಸ್ತ್ರ ಅಂತ. ಕ್ಲಿಯರ್. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ 18ನೇ ತಾರೀಕು ಶನಿವಾರದ ದಿನ ಸಾಟರ್ಡೆ ನಿಮಗೆಲ್ಲರಿಗೂ ಕೂಡ ಪೊಲಿಟಿಕಲ್ ಸೈನ್ಸ್ ಇರುತ್ತೆ ಹಾಗೂ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದರೆ ರಾಜ್ಯಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರ ಎಕ್ಸಾಮ್ಗಳು ಇರುತ್ತವೆ. ನಂತರದಲ್ಲಿ ಭಾನುವಾರ ರಜೆ, ಎಲ್ಲರಿಗೂ ಕೂಡ 3 ಗಂಟೆಗಳ ಕಾಲಾವಕಾಶ ಇರುತ್ತೆ ಎಕ್ಸಾಮ್ ಬರೀಲಿಕ್ಕೆ. 10:30ಯಿಂದ 1:30 ಎಲ್ಲ ಕಡೆಯೂ ಇದೇ ಟೈಮಿಂಗ್ಸು, 100% ಇದೇ ಟೈಮಿಂಗ್ಸಲ್ಲಿ ಎಕ್ಸಾಮ್ಗಳು ನಡೆಯುವಂಥದ್ದು. ಬನ್ನಿ ಈಗ 20ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ರಜೆ ಇರುತ್ತೆ. 21ಕ್ಕೂ ರಜೆ, 22ಕ್ಕೂ ರಜೆ, 3 ದಿನಗಳ ರಜೆ ಇರುತ್ತೆ. ಹಾಗಾಗಿ 90% ಎಲ್ಲ ಕಡೆ ದೀಪಾವಳಿಗಿಂತ ಮುಂಚೆನೇ ಆಯಿತಾ, ದೀಪಾವಳಿಗಿಂತ ಮುಂಚೆನೇ ಎಲ್ಲ ಪರೀಕ್ಷೆಗಳನ್ನು ಮುಗಿಸ್ಬೇಕು ಅಂತ ತಯಾರಿಯನ್ನು ನಡೆಸ್ಕೊಂಡ್ಬಿಟ್ಟಿದ್ದಾರೆ. 20ನೇ ತಾರೀಕಲ್ಲ, 18ನೇ ತಾರೀಕೆ ಕೊನೆಯ ಪರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ಹಾವೇರಿನಲ್ಲಿ ಮತ್ತೆ ರಜೆ ಆದಮೇಲೆ, ಯಾವುದು ದೀಪಾವಳಿ ರಜೆ ಆದಮೇಲೆ ಮತ್ತೆ 23ನೇ ತಾರೀಕು ಭೂಗೋಳಶಾಸ್ತ್ರ, ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸು, ಮಾಹಿತಿ ವಿಜ್ಞಾನ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಾಗೂ ಆಟೋಮೊಬೈಲ್ ಈ ರೀತಿಯಾಗಿ 23ನೇ ತಾರೀಕು ಎಕ್ಸಾಮ್ ಇದೆ. 24 ಹಿಂದಿ ಎಕ್ಸಾಮ್ ಕೊನೆಯ ದಿನಾಂಕ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನೋಡಿ, ನಿಮಗೆ ಸಿಕ್ಕಿರುವಂಥ ಟೈಮ್ ಟೇಬಲ್ ಏನಿದೆಯೋ ಅದಾದಮೇಲೆ ಮತ್ತೆ ಫೈನಲ್ ಟೈಮ್ ಟೇಬಲನ್ನು ರಿಲೀಸ್ ಮಾಡಿರ್ತಾರೆ. ದಯವಿಟ್ಟು ನಿಮ್ಮ ಒಂದು ಜಿಲ್ಲೆಯಲ್ಲಿ ತಾವುಗಳು ಕನ್ಫರ್ಮೇಷನ್ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.